ಈಗ ಸನ್ಮಾನ ಕಾರ್ಯಕ್ರಮ. ಮೊದಲನೇದಾಗಿ ಯೋಗ ನಮನ ಶ್ರೀರಾಮ ಯೋಗದ ಗುರು. ಬೆಂಗಳೂರಿನ ಕವಿ ಪ್ರಣಿನಿ ಮಾನವ ಸಂಪನ್ಮೂಲ ಕೇಂದ್ರದಲ್ಲಿ ವ್ಯಕ್ತಿತ್ವ ವಿಕಸನ ತರಬೇತಿದಾರರು, ಸಹಾಯಕ ಯೋಗ ಗುರುಗಳು ಆದ ಶ್ರೀರಾಮರು ಮೂಲತಃ ಕೋಲಾರದವರು. 1979ರಲ್ಲಿ ಯೋಗಾಭ್ಯಾಸದ ಅಭಿರುಚಿಯನ್ನು ಅರ್ಪಿಸಿಕೊಂಡ ಇವರು 1992ರಲ್ಲಿ ಶ್ರೀ 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 ರಾಘವೇಂದ್ರ ಸ್ವಾಮಿಯವರಿಂದ ಅಷ್ಟಾಂಗ ಯೋಗದ ಎಲ್ಲ ಮಜಲುಗಳಲ್ಲಿ ಡಿಪ್ಲೊಮಾ ಪದವಿ ಪಡೆದು ಕೋಲಾರದ ಬಹುತೇಕ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಇಂಜಿನಿಯರಿಂಗ್ ವಿಶ್ವವಿದ್ಯಾಲಯದಲ್ಲಿ, ಹಲವಾರು ಕೈಗಾರಿಕಾ ಕೇಂದ್ರಗಳಲ್ಲಿ ಕೂಡ ವಿವಿಧ ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿಗಳಿಗೆಲ್ಲ ಯೋಗಾಭ್ಯಾಸದ ತರಬೇತಿಯನ್ನು ನೀಡಿದ್ದಾರೆ. 2010ರಿಂದ ಇವತ್ತಿನವರೆಗೂ ಕರ್ನಾಟಕದ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹಾಗೂ ಇತರ ಎಲ್ಲ ಎಸ್ಕಾಂಗಳಿನ ಅಧಿಕಾರಿ ಮತ್ತು ನೌಕರರಿಗೆ ಯೋಗ ತರಬೇತಿ ಮತ್ತು ವ್ಯಕ್ತಿತ್ವ ವಿಕಸನ ತರಬೇತಿಗಳನ್ನು ನೀಡಿದ್ದಾರೆ. ರಾಜ್ಯದ 10 ಕಡೆ ತಮ್ಮ ಅನುಭವಿ ಉಪಯೋಗಿ ವ್ಯಕ್ತಿ ವಿಕಸನ ಉಪನ್ಯಾಸಗಳನ್ನು ಕೂಡ ನೀಡಿರುತ್ತಾರೆ. ಇವರ ಹವ್ಯಾಸ ಅಂದರೆ ವ್ಯಕ್ತಿ ವಿಕಸನ ತರಬೇತಿ ಉಪನ್ಯಾಸಗಳಲ್ಲಿ ತಮ್ಮ ವಿಚಾರಾತ್ಮಕ, ವಿಮರ್ಶಾತ್ಮಕ ಹಾಗೂ ವೈಜ್ಞಾನಿಕ ಓದಿನಿಂದ ಪಡೆದ ವಿಜ್ಞಾನದ ಮೌಲ್ಯಗಳ, ಆಹಾರ ಅಭ್ಯಾಸಗಳ, ನೀತಿ ತತ್ವಗಳ, ಸಕಾರಾತ್ಮಕ ಮನೋಭಾವನೆಯ ಅಂಶಗಳ ಜೊತೆಗೆ ಯೋಗದ, ಆಧ್ಯಾತ್ಮಿಕತೆಯ, ಧ್ಯಾನದ ಪಾತ್ರದ ಸರಳತೆಯನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸುತ್ತಾರೆ. ಸೈಕ್ಲಿಂಗ್, ಸಂಗೀತ, ಯಕ್ಷಗಾನಗಳಲ್ಲಿ ಕೂಡ ಅವರಿಗೆ ಅತ್ಯಂತ ಆಸಕ್ತಿ. ನನಗೆ ಒಂದು ಮುಖ ನೋಡುವಾಗ ಬಹಳ ಖುಷಿ ಆಗ್ಬೇಕಪ್ಪ. ನನ್ನ ಮುಖ ನೋಡಿ ನಿಮ್ಗೆ ಖುಷಿ ಆಗ್ಬೇಕು, ನಿಮ್ ಮುಖ ನೋಡಿ ನನಗೆ ಖುಷಿ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಒಂದ್ ಕಡೆ ಹೇಳ್ತಾರೆ ಏನು ಅಂತ, ಅಮ್ಮನ ನುಡಿ ಚಂದ, ಅಪ್ಪನ ನಡೆ ಚಂದ, ಅಕ್ಕನ ಜಡೆ ಚಂದ, ಬಣ್ಣದ ಕೊಡೆ ಚಂದ, ಮಲ್ಲಿಗೆ ಕಂಪು ಚಂದ, ರಾಗದ ಇಂಪು ಚಂದ, ಗಾಳಿಯ ತಂಪು ಚಂದ, ಮೂಡಣ ರವಿ ಚಂದ, ದುರ್ಗದ ಗವಿ ಚಂದ, ಕನ್ನಡ ಕವಿ ಚಂದ, ಅರಳಿದ ಹೂವಂದ, ಮಾಗಿದ ಹಣ್ಣಂದ, ಹೆಡೆಬಿಚ್ಚೆ ಹಾವಂದ, ಗರಿಬಿಚ್ಚೆ ನವಿಲಂದ, ನಗುವಿರುವ ಮುಖ ಚಂದ. ಆ ಮುಖ ಚಂದ, ಆ ನಗು ಅನ್ನೋದೇ ನಮಗೆ ಬಹಳ ತಾರೀಕಿದ್ದಾಗೆ. ಸರ್ ತುಂಬಾ ನೆನೆಸಿದ್ದಾರೆ, ಒಳ್ಳೆ ನಗುವಂತ ಮಾತುಗಳನ್ನ ಹಾಡಿದ್ದಾರೆ. ಅದೀಗ ನಾನು ಹೇಳೋದೇ ಅಂದ್ರೆ ಅದಕ್ಕೆ ನಿಮ್ಮದು ಒಂದು ನೋಡಿ, ಒಂದ್ ಕಡೆ ಏನು ಆಹಾರದಲ್ಲಿ ಸಾತ್ವಿಕತೆ, ಆಚಾರದಲ್ಲಿ ಸ್ವಚ್ಛತೆ, ಸಾಧನ ಮಾರ್ಗದಲ್ಲಿ ದೃಢತೆ, ಮಾತಿನಲ್ಲಿ ಮಧುರತೆ, ಮುಖದಲ್ಲಿ ಪ್ರಸನ್ನತೆ, ಕಾರ್ಯದಲ್ಲಿ ಸಫಲತೆ, ಕರ್ತವ್ಯದಲ್ಲಿ ಪ್ರಾಮಾಣಿಕತೆ, ಸ್ನೇಹದಲ್ಲಿ ನಿಸ್ವಾರ್ಥತೆ, ಸೇವೆಯಲ್ಲಿ ನಮ್ರತೆಯ ಭಾವ ಉಳ್ಳವನ ಬದುಕು ನಿಶ್ಚಿಂತೆಯ ವಠಾರ, ಅವನೇ ವ್ಯಕ್ತಿತ್ವಕ್ಕೆ ಸರದಾರ. ನಿಮ್ಮೆಲ್ಲರಿಗೂ ನನ್ನ ಮನದಾಳದ ನಮಸ್ಕಾರ. ಅವರ ಆಹಾರದಲ್ಲಿ ಸಾತ್ವಿಕತೆ, ಆಚಾರದಲ್ಲಿ ಸ್ವಚ್ಛತೆ, ಸಾಧನ ಮಾರ್ಗದಲ್ಲಿ ದೃಢತೆ, ಮಾತಿನಲ್ಲಿ ಮಧುರತೆ, ಮುಖದಲ್ಲಿ ಪ್ರಸನ್ನತೆ, ಕಾರ್ಯದಲ್ಲಿ ಸಫಲತೆ, ಕರ್ತವ್ಯದಲ್ಲಿ ಪ್ರಾಮಾಣಿಕತೆ, ಸ್ನೇಹದಲ್ಲಿ ನಿಸ್ವಾರ್ಥತೆ, ಸೇವೆಯಲ್ಲಿ ನಮ್ರತೆ. ಇಷ್ಟು ಗುಣ ಇದ್ಬಿಟ್ರೆ ಎಂಥ ಒಂದು ವ್ಯಕ್ತಿತ್ವ ಅದು ನಾವು ಮೊದಲು ಮೈಗೂಡಿಸಿಕೊಳ್ಳಬೇಕಾಗುತ್ತೆ. ನೀವೇನಂತೀರಿ? ಹೌದಾ? ಒಂಟಿಯಾಗಿರುವಾಗ ನಮ್ಮ ಆಲೋಚನೆಗಳನ್ನು, ಜನರೊಟ್ಟಿಗಿರುವಾಗ ನಮ್ಮ ಮಾತುಗಳನ್ನು ನಿಯಂತ್ರಿಸುವಂತಹ ಕಲೆಯನ್ನು ರೂಢಿಸಿಕೊಂಡಾಗ ಅನಗತ್ಯವಾದಂತಹ ಸಂಗತಿಗಳು ಲಭಿಸುವುದಿಲ್ಲ ಅನ್ನುವ ಒಂದು ಒಳ್ಳೆಯ ಮಾತಿನೊಂದಿಗೆ ಮುಂದಿನ ಮಾತಿಗೆ ನಾನು ಅಡಿಯಿಡುತ್ತೇನೆ. ಪಂಚಭೂತಗಳಲ್ಲಿ ಗಾಳಿ ಶ್ರೇಷ್ಠ, ಪಂಚಪಾಂಡವರಲ್ಲಿ ಯುಧಿಷ್ಠಿರ ಶ್ರೇಷ್ಠ, ಕೈಯೊರಡುಗಳಲ್ಲಿ ಹೆಬ್ಬೆರಳು ಶ್ರೇಷ್ಠ, ಜ್ಞಾನಗಳಲ್ಲಿ ಆತ್ಮಜ್ಞಾನ ಶ್ರೇಷ್ಠ, ನೀತಿಯಲ್ಲಿ ರಾಮ ಶ್ರೇಷ್ಠ, ಪ್ರೀತಿಯಲ್ಲಿ ಭರತ ಶ್ರೇಷ್ಠ, ನಿಷ್ಠೆಯಲ್ಲಿ ಹನುಮ ಶ್ರೇಷ್ಠ, ಜಾಣ್ಮೆಯಲ್ಲಿ ಕೃಷ್ಣ ಶ್ರೇಷ್ಠ. ಅಂತೆಯೇ ಪ್ರತಿ ತಿಂಗಳ 2ನೇ ಶನಿವಾರದಂದು ಕವಿ ಪ್ರಾಣಿನಿ ಲೆಕ್ಕಾಧಿಕಾರಿಗಳ ಸಂಘವು ಆಯೋಜಿಸುವ ಪ್ರತಿಯೊಂದು ಕಾರ್ಯಕ್ರಮವು ಶ್ರೇಷ್ಠ ಅಂತ ನಾನು ಹೇಗಂತೀರಿ? ಯಾಕೆ ಅಂತ ಹೇಳಿದರೆ, ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ನಮ್ಮ ಮೈಮನೆಗಳಿಗೆ ಮುದವನ್ನು ನೀಡುವುದರೊಂದಿಗೆ ಜೀವನಕ್ಕೆ ಬೇಕಾದಂತಹ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ಒದಗಿಸುವುದರೊಂದಿಗೆ ನಮ್ಮನ್ನು ಒಂದು ವೈಜ್ಞಾನಿಕ, ವೈಚಾರಿಕ, ಸಾಮಾಜಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತು ಆರ್ಥಿಕ ಚಿಂತನೆಗೆ ನಮ್ಮನ್ನ ಒಳಪಡಿಸುತ್ತದೆ. ಮತ್ತು
ಜೀವನಕ್ಕೆ ಬೇಕಾದಂತ ಒಂದು ಸ್ಫೂರ್ತಿದಾಯಕವಾದಂತ ಆಶಾದಾಯಕವಾದಂತ ಒಂದು ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮವು ನಮಗೆ ಸಹಕಾರಿಯಾಗಿರುತ್ತದೆ. ಆ ದೃಷ್ಟಿಯಲ್ಲಿ ನನಗೆ ಅದು ಶ್ರೇಷ್ಠ ಅನ್ಸುತ್ತೆ. ನೀವೇನಂತೀರಿ? ಹೌದಾ? ಇವತ್ತು ನನಗೆ ವಿಷಯ ನಾನು ಸನ್ಮಾನಿಸುವುದು ಸನ್ಮಾನ ಅಂತ ಹೇಳೋದಕ್ಕೆ ನನಗೆ ಬಹುಶಃ ನಾನು ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳ್ತೀನಿ ಬಹುಶಃ. ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆಯು ಕೂಡ ಒಬ್ಬ ವ್ಯಕ್ತಿಯನ್ನ ತನ್ನ ವೃತ್ತಿ ಮತ್ತು ಪ್ರವೃತ್ತಿಯನ್ನ ಎರಡನ್ನೂ ಸಮಾನವಾಗಿ ತೆಗೆದುಕೊಳ್ಳುವುದಕ್ಕೆ ಪ್ರೋತ್ಸಾಹಿಸಬಹುದು. ಆದ್ರೆ ನನಗೊಂದು ಪೂರ್ಣ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ನನ್ನ ಸಂಸ್ಥೆ. ನನ್ನ ಕೊನೆಯ ಉಸಿರಿರುವವರೆಗೂ ನಾನು ಸಂಸ್ಥೆ ಅಂತ ನನ್ನ ಮೇಲಾಧಿಕಾರಿಗಳಿರ್ಬೋದು, ನನ್ನ ಸಹೋದ್ಯೋಗಿಗಳಿರ್ಬೋದು, ಅವರೆಲ್ಲರಿಗೂ ನಾನು ಸರಣಿಯಾಗಿರ್ತೇನೆ ಅನ್ನೋದು ಒಂದು ಮಾತು ನಾನು ಹೇಳ್ತೇನೆ. ವಿಷಯ ಏನ್ ಹೇಳಿದ್ರು ಅಂದ್ರೆ, ನನಗೆ ಗಾಯತ್ರಿ ಸರ್ ಅವರು ಅದು ಏನ್ ನನ್ನ ಮೇಲೆ ಕೋಪ ಇಟ್ಕೊಂಡಿದ್ರು ಏನೋ ಗೊತ್ತಿಲ್ಲ. ವಿಷಯಗಳನ್ನ ಬಹಳಷ್ಟು ವಿಷಯಗಳು ನನಗೆ ಈ ಒತ್ತಡದ ಇದು ಒತ್ತಡ ನಿವಾರಣೆ ಹೇಗೆ ಮಾಡುದು, ಸಮಯ ಹೇಗೆ ಮೇಂಟೈನ್ ಮಾಡುದು, ಟೈಮ್ ಮ್ಯಾನೇಜ್ಮೆಂಟ್, ಹೀಗೆ 10 ಹಲವು ವಿಚಾರಗಳು. ಆದ್ರೆ ಇವತ್ತು ಅವರು ಎಂತ ವಿಷಯ ಮಾತಾಡಬೇಕು ಅಂತ ಹೇಳಿದ್ರೆ ಅಂದ್ರೆ, ಆಸೆ, ಅತಿ ಆಸೆ, ದುರಾಸೆ ಮತ್ತು ಮುದ್ದುರಾಮನ ಮನಸ್ಸಿನ ಹಾಗೂ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ. ನೋಡಿ, ಆ ಭಗವಂತನ ವಿಶ್ವಸ್ವರೂಪವನ್ನು ಬೇಕಾದ್ರೆ 5-10 ನಿಮಿಷದಲ್ಲಿ ನಾವು ತೋರಿಸಬಹುದು. ಆದ್ರೆ ಈ ಮಹಾನುಭಾವನ ವಿರಾಟ ಸ್ವರೂಪ ತೋರಿಸ್ಲಿಕ್ಕಾಗಲ್ಲ. ಯಾರವ? ಆಸೆ. ಅವನ ವಿರಾಟ ಸ್ವರೂಪವನ್ನು ತೋರಿಸ್ಲಿಕ್ಕಾಗುದಿಲ್ಲ. ಆದ್ರೆ ಆಸೆ, ಮತ್ತೀಗ ಆಸೆ ಬದುಕಿಗೆ ಮೂಲ ಅಂದ್ರೆ ನೀವೇನಂತೀರಿ? ಹೌದಂತೀರಾ? ಅದು ಬೇರೆ. ಆಸೆ ಬದುಕಿನ ಮೂಲ ಅಂತ ನಾನೇ ಹೇಳಿದ್ರೆ ನೀವು ಒಪ್ಕೊಳ್ತೀರಾ? ಹಾಗಾದ್ರೆ ಬುದ್ಧ ಯಾಕೆ ಹೇಳ್ದ ಆಸೆ ದುಃಖಕ್ಕೆ ಮೂಲ ಅಂತ? ಯಾಕೆ ಹೇಳಿಲ್ಲಲ್ಲ? ದುರಾಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿಲ್ಲ ಬುದ್ಧ. ಬುದ್ಧ ಹೇಳಿದ ಆಸೆಯೇ ದುಃಖಕ್ಕೆ ಮೂಲ ಅಂತ. ಈಗ ನಾವು ಒಂದು ಮರಕ್ಕೆ ಬೇರು, ಮೀನಿಗೆ ನೀರು, ಹಕ್ಕಿಗೆ ರೆಕ್ಕೆ ಹೇಗೆ ಮುಖ್ಯವೋ ಮನುಷ್ಯನ ಬದುಕಿಗೆ ಆಸೆ ಅನ್ನೋದು ಬಹಳ ಮುಖ್ಯವೇ ಅಲ್ವಾ? ಅದಕ್ಕೆ ಕಾಯಕದಲ್ಲಿ ಶ್ರದ್ಧೆ ಇರಬೇಕು, ಅಧ್ಯಯನದಲ್ಲಿ ಏಕಾಗ್ರತೆ ಇರಬೇಕು, ಗುರಿ ಹಿರಿಯರಲ್ಲಿ ವಿಧೇಯತೆ ಇರಬೇಕು, ಹಾಗೆ ಜೀವನದಲ್ಲಿ ಒಂದು ಆಸೆ ಇರಬೇಕು. ಆಸೆ ಇಲ್ಲದೆ ಜೀವನ ಮಾಡೋಕೆ ಆಗೋದಿಲ್ಲ. ಹಾಗಾದ್ರೆ ಆಸೆಯೇ ದುಃಖಕ್ಕೆ ಮೂಲ ಅನ್ನುವಂತ ಮಾತನ್ನ ಬುದ್ಧ ಯಾಕೆ ಹೇಳ್ದ ಅನ್ನುವಂತ ಒಂದು ಪ್ರಶ್ನೆ ನಮ್ಮನ್ನು ಕಾಡೋದಾದ್ರೆ, ಅದಕ್ಕೊಂದು ಸಮಾಧಾನ ಹೇಳೋದಾದ್ರೆ, ನಮ್ಮ ಅನುಭವ ಅಭಿರುಚಿಗಳು ಕಾಲ ಕಾಲಕ್ಕೆ ಬದಲಾಗುವುದರಿಂದ ವರ್ತಮಾನದ ಒಂದು ನಿಲುವನ್ನು ನಾವು ಶಾಶ್ವತ ಅಂತ ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಹಣವೇ ಸರ್ವಸ್ವ ಅನ್ನಿಕೊಂಡಂತ ಒಬ್ಬ ವ್ಯಕ್ತಿಗೆ ಆರೋಗ್ಯ ಹದಗೆಟ್ಟಾಗ ಅವನ ನಿಲುವಿನಲ್ಲಿ ಬದಲಾವಣೆ ಆಗುತ್ತೆ. ಹಣವೇ ಜೀವನ ಅಂದ್ಕೊಂಡವರಿಗೆ ಆರೋಗ್ಯ ಹದಗೆಟ್ಟಾಗ ಆ ನಿಲುವು ಬದಲಾಗುತ್ತೆ. ಆದ್ರಿಂದ ನಾನು ಸರಿ ಅನ್ನುವುದನ್ನ ಸಮರ್ಥಿಸಿಕೊಳ್ಳುವುದಕ್ಕೆ ಇನ್ನೊಬ್ಬರು ಸರಿ ಇಲ್ಲ ಅಂತ ಸಮರ್ಥಿಸಬೇಕಾದ ಅನಿವಾರ್ಯತೆ ಏನಿಲ್ಲ. ರಣರಂಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧವನ್ನು ಮಾಡುವುದಕ್ಕೆ ಪ್ರೇರೇಪಿಸಿದ್ದು ಎಷ್ಟು ಸರಿಯೋ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ತತ್ವವನ್ನು ಎತ್ತಿ ಹಿಡಿದದ್ದು ಅಷ್ಟೇ ಸರಿ. ಗಾಂಧಿ ಅಥವಾ ಕೃಷ್ಣ, ಬುದ್ಧ, ನಾನಕ್ ಅಥವಾ ಇಂಥ ಯಾರೇ ಒಬ್ಬ ವ್ಯಕ್ತಿಯ ತತ್ವಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಅವರವರ ಕಾಲಘಟ್ಟದಲ್ಲಿದ್ದ ಸಾಮಾಜಿಕ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ಸರಿ ಅನಿಸುತ್ತೆ. ಬುದ್ಧನ ಕಾಲಕ್ಕೆ ಆಸೆ ದುಃಖಕ್ಕೆ ಮೂಲ ಅನ್ಬೋದು. ಯಾಕಂದ್ರೆ ಬುದ್ಧನ ಕಾಲಘಟ್ಟದಲ್ಲಿದ್ದ ಸಾಮಾಜಿಕ ಪರಿಸ್ಥಿತಿಗೆ ಅನುಗುಣವಾಗಿ ಆ ಸಿದ್ಧಾಂತ ಹೇಳಿರ್ಬೋದು. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿದ್ದಂತ ಸಾಮಾಜಿಕ ಪರಿಸ್ಥಿತಿಗೆ ಅದು ಅನ್ವಯವಾಗುವುದಿಲ್ಲ. ಅದು ಕಾಲ ಕಾಲಕ್ಕೆ ಬದಲಾಗುತ್ತೆ. ಅಂದ್ರೆ ಅಂದಿಗೆ ಅದು ಸರಿ, ಇಂದಿಗೆ ಇದು ಸರಿ, ನಾಳೆಗೆ ಇನ್ಯಾವುದೋ ಸರಿ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ನಾವೇನ್ ಮಾಡ್ಕೊಳ್ಬೇಕಾಗತ್ತೆ, ಬದಲಾಯಿಸಿಕೊಳ್ಬೇಕಾಗತ್ತೆ. ಆ ದೃಷ್ಟಿಯಿಂದ ಆಸೆ ದುಃಖಕ್ಕೆ ಮೂಲವೋ ಅದಕ್ಕಿಂತಲೂ ದುರಾಸೆ ದುಃಖಕ್ಕೆ ಮೂಲ ಅನ್ನುವುದನ್ನ ನಾವು ಒಪ್ಕೊಳ್ಳುವುದು, ಅದು ಮುಂದೆ ನೋಡೋಣ. ಆದ್ರೆ ಇನ್ನೊಂದೇನು ಗೊತ್ತಾ, ನನ್ನ ಒಂದು ಉದ್ದೇಶ ಅಂದ್ರೆ ಆಸೆ, ದುರಾಸೆ, ಅತಿ ಆಸೆ ಇವುಗಳ ಬಗ್ಗೆ ನಾನು ಮಾತನಾಡೋದಕ್ಕಿಂತಲೂ ಅವು ಇದ್ದೇ ಇರ್ತವೆ. ಆಸೆ ಅಂತ ಹೇಳುವುದು ಮನುಷ್ಯನ ಪ್ರಕೃತಿಯೇ ಮನುಷ್ಯನಲ್ಲಿ ಇಟ್ಟಿರುವಂತಹ ಒಂದು ಸಹಜವಾದಂತಹ ಗುಣ. ಆ ಆಸೆ ಇಲ್ಲದಿದ್ದರೆ ಬದುಕುದೇ ಅಂತ ಆಗಲ್ಲ. ಒಂದು ಸುಂದರವಾದ ಯುವತಿಯನ್ನ ಒಬ್ಬ ಸುಂದರವಾದ ಯುವಕ ನೋಡಿದಾಗ, ಅಥವಾ ಒಬ್ಬ ಸುಂದರವಾದ ಯುವಕ ಒಂದು ಸುಂದರವಾದ ಯುವತಿಯನ್ನು ನೋಡಿದಾಗ ಅವರಿಬ್ಬರಲ್ಲಿ ಒಂದು ಆಸೆ ಹುಟ್ಟಲಿಲ್ಲ ಅಂದ್ರೆ ಅವರಿಬ್ಬರಿಗೂ ಪ್ರಾಬ್ಲಮ್ ಇದೆ ಅಂದ್ರೆ ಅರ್ಥ. ಹೌದಲ್ಲ?
ಒಂದು ಆಸೆ ಇರಬೇಕು. ಆದ್ರೆ ಆಸೆ ಅಂತ ಹೇಳುವುದು ಪ್ರಕೃತಿ ಸಹಜವಾಗಿ ಮನುಷ್ಯನಲ್ಲಿ ಇಟ್ಟಿರುವಂತ ಒಂದು ಬೀಜ. ಅದನ್ನ ನಾವು ಆಸೆ ಇರಬೇಕು ಆದ್ರೆ ಆಸೆ ಎನ್ನುವುದು ಪ್ರಕೃತಿಯಿಂದ ಸಹಜವಾಗಿ ಮನುಷ್ಯನಿಗೆ ಬಂದಿರುವುದು. ಆದ್ರೆ ಅತಿಯಾಸೆ ಮತ್ತು ದುರಾಸೆ ಎನ್ನುವುದು ಮನುಷ್ಯನ ವಿಕೃತ ಸ್ವಭಾವದಿಂದ ಉತ್ಪತ್ತಿಯಾಗಿರುವುದು ಅಂತ ನಾನು ಭಾವಿಸ್ತೇನೆ. ಆಸೆ ಪ್ರಕೃತಿದತ್ತವಾದದ್ದು, ಆದ್ರೆ ಅತಿಯಾಸೆ ಮತ್ತು ದುರಾಸೆ ಎನ್ನುವುದು ಮನುಷ್ಯನಿಗೆ ಅದು ಅವನ ಯೋಚನೆಗಳು ಹೇಗಿರುತ್ತೆ ಅದರ ಮೇಲೆ ಹೋಗುತ್ತೆ. ಬಟ್ ಎಲ್ಲರ ಆಸೆಗಳು ಒಂದೇ ತರ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರಕೃತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಭಿನ್ನವಾದಂತಹ ನಂಬಿಕೆ, ಆಲೋಚನೆ, ವಿಚಾರಗಳನ್ನು ತುಂಬೀಕರಿಸಿರುತ್ತೆ. ಬೆರಚಿನಿಂದ ಹಿಡಿದು ಮೈಯ ಬೆವರಿನ ತನಕವೂ ಒಂದು ದೇಹ ಇನ್ನೊಂದು ದೇಹಕ್ಕೆ ವ್ಯತ್ಯಸ್ತವಾಗಿರುವಂತೆ ಪ್ರಕೃತಿಯ ವ್ಯವಸ್ಥೆಯನ್ನು ಮಾಡಿದೆ. ಈಗ ನೋಡಿ, ನನ್ನ ಬೆರಳಿನ ಹಚ್ಚು ನನ್ನ ತಂದೆಗೆ ಹೋಗುದಿಲ್ಲ, ಅಥವಾ ನನ್ನ ಮಗಳಿಗೆ ಹೋಗುವುದಿಲ್ಲ, ಅವರ ಬೆರಳಿನ ಹಚ್ಚು ನನಗೆ ಹೋಗೋದಿಲ್ಲ. ಈ ವ್ಯತ್ಯಾಸ ಇರುತ್ತೆ. ಯಾವಾಗ ಭಿನ್ನತೆ ಇರುತ್ತೆ, ಭಿನ್ನವಾದಂತಹ ನಂಬಿಕೆ, ವಿಚಾರ, ಅಭಿಪ್ರಾಯಗಳನ್ನ ಪ್ರಕೃತಿಯೇ ನಮ್ಮೊಳಗೆ ತುಂಬಿರುತ್ತದೆಯೋ ಆಗ ನಮ್ಮ ಆಸೆ, ಅಭಿರುಚಿಗಳು, ಆ ಭಾವನೆಗಳು, ಕಲ್ಪನೆಗಳು ಭಿನ್ನವಾಗಿರುತ್ತೆ. ಅದನ್ನ ನಾವು ವಿಧಿಯಲ್ಲಿ ಸ್ವೀಕರಿಸಬೇಕಾಗುತ್ತೆ. ಇಲ್ಲಿ ನಾನು ಹೇಳಲಿಕ್ಕೆ ಏನ್ ಇಷ್ಟಪಡ್ತೀನಂದ್ರೆ, ಆಸೆ ಮನುಷ್ಯನಿಗೆ ಬೇಕು. ಆಸೆ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಆದ್ರೆ ಇತಿ ಮಿತಿಯ ಆಸೆ ಇದ್ರೆ ಅದು ಸುಖದಾಯಕ. ಇತಿ ಮಿತಿ ಇಲ್ಲದ ಆಸೆ ಅದು ಆತಂಕದಾಯಕ ಮತ್ತು ಅಪಾಯಕಾರಿ ಅನ್ನುವಂತಹ ಪ್ರಜ್ಞೆ ನಮಗಿರಬೇಕಾಗುತ್ತೆ. ಅತಿ ಆಸೆ ಅತಿ ಆಸೆ ಗತಿಗೆಡಿಸಿತು, ಅತಿ ಸ್ನೇಹ ಮತಿಗೆಡಿಸಿತು. ಹಾಗಾದ್ರೆ ನಮ್ಮ ಆಸೆ ಹೇಗಿರಬೇಕು? ನನ್ನ ಬದುಕಿನ ಸರ್ವತೋಮುಖವಾದಂತಹ ಬೆಳವಣಿಗೆಗೆ ಪೂರಕವಾದ ಆಸೆ ಇರಬೇಕು. ಸರ್ವತೋಮುಖವಾದಂತಹ ಪೂರಕ ಅಂತ ಹೇಳಿದ್ರೆ ಮನುಷ್ಯ ಶಾರೀರಿಕ, ಮಾನಸಿಕ, ಭೌತಿಕ, ನೈತಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಭಾವನಾತ್ಮಕ ಮತ್ತು ಆರ್ಥಿಕ ಈ ಎಲ್ಲಾ ಬೆಳವಣಿಗೆಗಳಿಗೆ ಪೂರಕವಾದಂತಹ ಆಸೆಯನ್ನು ಇಟ್ಟುಕೊಂಡ್ರೆ ಆ ಆಸೆ ಸ್ವಾಗತಾರ್ಹ. ಅದನ್ನ ನಾವು ಏನು ಅದರ ಬಗ್ಗೆ ಎರಡು ಮಾತಾಡ್ಲಿಕ್ಕಿಲ್ಲ. ಮತ್ತು ನಮ್ಮ ಆಸೆಗಳು ಯಾವಾಗಲೂ ನಮ್ಮ ಮತಿ, ನಮ್ಮ ಸ್ಥಿತಿ, ನಮ್ಮ ಗತಿಯನ್ನ ಸುಸ್ಥಿತಿಯಲ್ಲಿಡುವಂತಹ ಆಸೆಗಳಾಗಿರಬೇಕು. ನನ್ನ ಮತಿ, ನನ್ನ ಗತಿ, ನನ್ನ ಸ್ಥಿತಿ ಸರಿ ಇಲ್ಲ ಅಂತಂದ್ರೆ ಏನಾಗುತ್ತೆ? ನನ್ನ ಮತಿಗೆಡಿಸುವಂತ ಆಸೆ, ನನ್ನ ಗತಿಗೆಡಿಸುವಂತ ಆಸೆ, ಅಂತ ಆಸೆಗಳು ನಮಗೆ ಆಗಬೇಕು. ಅದಕ್ಕೆ ಅತಿ ಆಸೆ ಗತಿಗೆಡಿಸಿತು, ಅತಿ ಸ್ನೇಹ ಮತಿಗೆಡಿಸಿತು. ನನ್ನ ಮತಿ, ಗತಿ, ಸ್ಥಿತಿಗಳನ್ನ ಹಾಳು ಮಾಡುವಂತ ಆಸೆಗಳು ಬೇಕಾಗಿಲ್ಲ. ಇಲ್ಲಿ ನಿಲ್ಲಿಸ್ತೇನೆ. ಏನನ್ನು ಆಸೆ, ಅತಿ ಆಸೆ, ದುರಾಸೆ. ಇನ್ನು ಮುದ್ರಾವನ ಮನಸ್ಸು ಎಷ್ಟು ಟೈಮ್ ಇದೆ ಸರ್? 5 ನಿಮಿಷ. ಪ್ರಪಂಚ ಹಾಳು ಮಾಡಬಹುದು. ಒಂದು ಕ್ಷಣದಲ್ಲಿ ಏನ್ ಬೇಕಾಗುತ್ತೆ. ನಮಗೆ ಸಮಯದ ಏನು ಯಾವ ಯೋಚನೆ ಇರುವುದಿಲ್ಲ. ನೀವು 3 ಗಂಟೆ ಮಾತನಾಡಿ ಅಂದ್ರು ಓಕೆ, 30 ನಿಮಿಷ ಮಾತಾಡಿ ಅಂದ್ರು ಸಾಕೆ, 3 ನಿಮಿಷದಲ್ಲಿ ಮುಗಿಸಿ ಅಂದ್ರು ಸಾಕೆ, ಒಂದೇ ಮಾತಲ್ಲಿ ಹೇಳಿದ್ರು ಸಾಕೆ, ನಾವು ಹೋಗ್ಬಿಡ್ತೀವಿ. ನಮ್ಗೇನೋ ಅಂತ ಇದಿಲ್ಲ ಸಮಯ. ಯಾಕಂತಂದ್ರೆ ಸಮಯ ಬಹಳ ಮುಖ್ಯ. ಹೇಳ್ತಾರೆ, ಆರ ಆಣತಿಗೆರಗಿ ಕಾದು ಕುಳಿತಿದೆಯೋ ಕಾಲ, ಆರ ಆಣತಿಗೆರಗಿ ಕಾದು ಕುಳಿತಿದೆಯೋ ಕಾಲ, ಮಾಡಬೇಕೆಂದುದನ್ನು ಮಾಡಿ ಬಿಡು ಬೇಗ, ಇದೆಯೋ ಇಲ್ಲವೋ ನಾಳೆ ಇದ್ದರದು ಇರಲಿ ಬಿಡು, ಒಯ್ತೆಸಲು ಅನವರತ ಮುದ್ದುರಾಮ ಅಂತ ಹೇಳ್ತಾರೆ. ಅದು ಕಾಲಕ್ಕೆ ನಾವು ಕೊಡಬೇಕು. ಈಗ ಮುದ್ರಾಮನ ಮನಸ್ಸು ಅನ್ನುವಂತಹ ಒಂದು ಕೆ.ಸಿ. ಶಿವಪ್ಪನವರ ಅಮೂಲ್ಯವಾದಂತ ಕಾವ್ಯ ಕೃತಿ. ಅದು ಗದ್ದೆ ಇಲ್ಲ, ಕಾವ್ಯದಲ್ಲಿ. ಅವರು ಮಂಕುತಿಮ್ಮನ ಕಗ್ಗ ಪುಸ್ತಕವನ್ನು ಓದಿ ಅದರಿಂದ ಪ್ರಭಾವಿತರಾಗಿ ಮುದ್ರಾಮನ ಮನಸ್ಸು ಅನ್ನುವಂತಹ ಒಂದು ಕೃತಿಯನ್ನ ಅವರು ತಂದರು. ಮುದ್ರಾಮನ ಮನಸ್ಸು 1101 ಚೌಪದಿಗಳನ್ನು ಒಳಗೊಂಡಿದೆ. ಮುದ್ರಾಮನ ಬದುಕು ಮತ್ತು ಬೆಳಕು ಅನ್ನುವಂತ ಇನ್ನೊಂದು ಅವರದ್ದೇ ಕೃತಿ 900 ಚೌಪದಿಗಳನ್ನು ಹೊಂದಿದೆ. ಆದ್ರೆ ಅದರಲ್ಲಿ ಎಂತಹ ಒಂದು ಅನುಭವವನ್ನ ಅವರು ಹಿಡಿದಿದ್ದಾರೆ ಅಂದ್ರೆ, ಜೀವನದಲ್ಲಿ ಸುಖಕ್ಕೂ ಒಂದು ಸಾಂತ್ವನ ಇದೆ, ಅಲ್ಲಿ ದುಃಖಕ್ಕೂ ಒಂದು ಸಾಂತ್ವನ ಇದೆ. ಜೀವನಕ್ಕೆ ಬೇಕಾದ ಮನುಷ್ಯನ ಜೀವನದಲ್ಲಿ ಬರುವಂತ ಎಲ್ಲಾ ಸಂದರ್ಭ ಸನ್ನಿವೇಶಗಳನ್ನ ಹೇಗೆ ನಿಭಾಯಿಸಿಕೊಳ್ಬೇಕು, ಯಾವ ಕಷ್ಟದಲ್ಲಿ ಹೇಗಿರಬೇಕು, ಮನುಷ್ಯನಿಗೆ ಕೃತಜ್ಞತೆ ಹೇಗಿರಬೇಕು, ಸಮಯ ಪ್ರಜ್ಞೆ ಹೇಗಿರಬೇಕು, ಕಾಸಿನ ಪ್ರಜ್ಞೆ ಹೇಗಿರಬೇಕು, ಕಾಯಕದ ಪ್ರಜ್ಞೆ ಹೇಗಿರಬೇಕು, ಈ ಷಷ್ಠಿಯ ವಿಚಿತ್ರಗಳೇನು, ಜೀವನದ ಮೌಲ್ಯಗಳೇನು, ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು, ಬದುಕಿನ ವಾಸ್ತವತೆ ಎನ್ನುವಂತ ಎಲ್ಲಾ ವಿಚಾರಗಳನ್ನ ಶ್ರೀಸಾಮಾನ್ಯನು ಅರ್ಥವಾಗುವಂತಹ ರೀತಿಯಲ್ಲಿ ಅದನ್ನು ಬರೆದಿದ್ದಾರೆ. ದಯವಿಟ್ಟು ಆ ಪುಸ್ತಕವನ್ನು ತಾವು ತೆಗೆದುಕೊಳ್ಬಹುದು. ಹಾಗೆ ಸರ್ ಅವರ ಮನನಂತನ ಶುಭ ಚಿಂತನ ಅದು ನನಗೆ ಬಹಳಷ್ಟು ಅದ್ಭುತವಾದ, ನಾನು ಅದನ್ನ ನನ್ನ ಕ್ಲಾಸ್ಗಳಲ್ಲಿ ಬಹಳಷ್ಟು ರೆಫರ್ ಮಾಡ್ತೀನಿ ಸರ್. ತುಂಬಾ ಖುಷಿ ಇದೆ ಆ ಬುಕ್ ಓದಲಿಕ್ಕೆ ನನ್ನ ಇದೆ. ಅದು ಮುದ್ರಾಮನ ಮನಸ್ಸು. ಅದು ಮುದ್ರಾ ಬುಕ್ ಅನ್ನ ವಿಮರ್ಶೆ ಮಾಡುವಷ್ಟು ಅರ್ಹತೆ ಇಲ್ಲ. ಆದ್ರೆ ಅದರಲ್ಲಿ ಇರುವಂತ ಕೆಲವು ವಿಚಾರ ನೋಡಿ, ಕೆಲವು ತುಂಬಾ ಈಗ ನಮ್ಮಲ್ಲಿ
ಮನುಷ್ಯನೀಗ ನಿವೃತ್ತಿ ಆಗಿರ್ತೇವೆ, ಇನ್ನು ನಾನು ಆಗಿಲ್ಲ, ಇನ್ನು 3 ತಿಂಗಳಲ್ಲಿ ಆಗ್ತೇನೆ, ಇನ್ನು 3 ತಿಂಗಳ ಜುಲೈಯಲ್ಲಿ ನಾನು ಹಾಗಿದ್ದೆ ಹೀಗಿದ್ದೆ ಅಂತ ಅವ್ರು ಹೇಳ್ತಾರೆ. ಹಾಗಿದ್ದೆ ಹೀಗಿದ್ದೆ ಎಂದು ಕೊರಗುವೆ ಏಕೆ, ಹಾಗಿದ್ದೆ ಹೇಗಿದ್ದೆ ಎಂದು ಹೊರಗುವೆ ಏಕೆ, ಮುಡಿದ ಮಲ್ಲಿಗೆ ಒಮ್ಮೆ ಬಾಡುವುದು ಸಹಜ, ನೆನೆಯುತ್ತ ನೆನ್ನೆಯನ್ನೇ ಮರೆಯದಿರು ಈ ದಿನವ, ಇಂದು ಎಂದರೆ ಸ್ವರ್ಗ ಮುದ್ದು ರಾಮ. ಪ್ರೆಸೆನ್ಸ್ ಅಲ್ಲಿ ಇರಬೇಕು ಅಂತ, ವರ್ತಮಾನದಲ್ಲಿ ಇರಬೇಕು ಅನ್ನೋದಕ್ಕೆ. ಹೌದಾ? ನಾಳೆ ಏನೋ ಎಂದು ಹಿಂದೇಗೆ ಅಳುತ್ತಿರುವೆ, ನಾಳೆ ಏನೋ ಎಂದು ಹಿಂದೇಗೆ ಅಳುತ್ತಿರುವೆ, ಇನ್ನಾಗುವುದರ ಅರಿವು ನಿನ್ನೆ ನಿನಗಿದ್ದೆ, ಏನಾಗಬೇಕು ಅದು ಆಗುವುದು ಅದರಂತೆ, ಕಾಲ ಪ್ರಶ್ನಾತೀತ ಮುದ್ದು ರಾಮ. ಪ್ರತಿಯೊಂದು ಕಲಿದೆ. ಯಾರಿದ್ದರಿ ನೆಲದಿ, ಯಾರಿದ್ದರಿ ನೆಲದಿ ರವಿತಾರೆ ಶಶಿಯಂತೆ, ನಿಲ್ದಾಣ ಬಂದಾಗ ಇಳಿಯುವುದು ಅನಿವಾರ್ಯ, ಈ ನೆಲದ ಸಂಬಂಧ ಕಳಚಿ ನಿಲ್ಲುವುದು ಒಮ್ಮೆ, ಅವನಿಚ್ಛೆ ಅಂತಿಮವು ಮುದ್ದು ರಾಮ. ಉತ್ತು ಬಿತ್ತುವೆ ನೀನು ಇರುವಷ್ಟು ಭೂಮಿಯಲ್ಲಿ, ಉತ್ತು ಬಿತ್ತುವೆ ನೀನು ಇರುವಷ್ಟು ಭೂಮಿಯಲ್ಲಿ, ಮಳೆ ಇಳೆಯ ತಾಕದಿರೆ ನೀಯೇನ ಮಾಡುವೆಯೋ, ಮುನಿದ ಕ್ರಾಂತಿಯ ಕಹಳೆ ಸಂಕ್ರಾಂತಿ ಆಗುವುದೇ, ತಾಳುವುದು ಅನಿವಾರ್ಯ ಮುದ್ದು ರಾಮ. ಪೇಷನ್ಸ್. ನಾವು ಸಣ್ಣ ಸಣ್ಣ ವಿಚಾರಕ್ಕೂ ಏನ್ ಮಾಡ್ಕೊಳ್ತೇವೆ, ತಾಳ್ಮೆ ಕಳ್ಕೊಳ್ತೇವೆ, ಇದೆಲ್ಲ ಹಾಕೊಳ್ತೇವೆ. ಹೌದಾ? ಹೋದವರು ಮರಳುವರೆ ಇರುವವರು ಉಳಿಯುವರೆ, ಹೋದವರು ಮರಳುವರೆ ಇರುವವರು ಉಳಿಯುವರೆ, ಬರುವವರು ನೂಕಾಲ ಇರಲಾರರಲ್ಲಿ, ಬಲು ಚೆಂದ ಬಿರಿದ ಹೂ ಒಂದು ದಿನ ಬಾಡುವುದು, ತೆರಳುವಿಕೆ ಅನಿವಾರ್ಯ ಮುದ್ದು ರಾಮ. ಇವೆಲ್ಲ ಮನುಷ್ಯನ ಏನ್ ಮಾಡ್ತದೆ, ಚಿಂತನೆ ಶ್ರೀಮಂತವಾದಾಗ ಬದುಕು ಸರಳವಾಗುತ್ತೆ. ಸರಳತೆಗೆ ಅವ್ರು ಹೇಳ್ತಾರೆ, ಏನು, ಇರುವೊಂದು ತಲೆಗೆ, ಎಷ್ಟು ತಲೆ ಇದೆ? ಒಂದೇ. ಇರುವೊಂದು ತಲೆಗೆ 100 ಟೋಪಿಗಳೇಕೆ, ಇರುವೊಂದು ತಲೆಗೆ 100 ಟೋಪಿಗಳೇಕೆ, ನಾವು ನಡೆವ ಕಾಲೆರಡು 100 ಜೋಡುಗಳೇಕೆ, ಈ ಕಾಯ ಮುಚ್ಚಲಿಕೆ, ಈ ಕಾಯ ಮುಚ್ಚಲಿಕೆ ವಸ್ತ್ರ 1000 ಬೇಕೆ, ಸರಳತೆಯ ನೀಗಲಿಯ ಮುದ್ದು ರಾಮ. ಬದುಕಿನ ಸಾರ್ಥಕತೆಗೆ ಹೇಳ್ತಾರೆ, ಪರೋಪಕಾರ್ತಂ ಇದಂ ಶರೀರಂ ಅನ್ನುವುದಕ್ಕೆ ಅವರು ಹೇಳ್ತಾರೆ. ಬಗ್ಗಿತಾ ಕೈ ಕೊಟ್ಟು, ಬಗ್ಗಿತಾ ಕೈ ಕೊಟ್ಟು ಬಿದ್ದವರನ್ನೆತ್ತಿದರೆ, ಎತ್ತರದ ಮಲ್ಯ ನೀ ನೋವಿನಿಳೆಯಲ್ಲಿ, ನೆರವು ಹರಿಗೋಲಾಗು, ನೆರವು ಹರಿಗೋಲಾಗು, ಸಂಕಟದ ನದಿಯಲ್ಲಿ ಈಜು ಪರಹಿತಕ್ಕಾಗಿ ಮುದ್ದು ರಾಮ ಅಂತ. ಇವೆಲ್ಲವೂ ಅವರ ಒಂದೊಂದು ಚೌಕದಿ ಕೂಡ ಮನುಷ್ಯನ ಬದುಕನ್ನ ಸರಳಗೊಳಿಸುವುದಕ್ಕೆ, ಸುಂದರಗೊಳಿಸುವುದಕ್ಕೆ, ಸಾರ್ಥಕಗೊಳಿಸುವುದಕ್ಕೆ ಬಹಳ ಸಹಕಾರಿಯಾಗಿದೆ. ಅದನ್ನ ನಾವೆಲ್ಲರೂ ಓದಿದ್ರೆ ಬಹಳ ಒಳ್ಳೆಯದು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಇನ್ನೆಷ್ಟು 2 ನಿಮಿಷ ಬೋರ್ ಆಗ್ತಿದ್ಯಾ? ಬೋರ್ ಆಗಲ್ಲ. ಹಾಗಂತ ಹೇಳಿ ಸಮಯ ನನಗೆ ಬಿಡಲ್ಲ. ಬಟ್ ಅಂದ್ರೆ ನಾನು ಬೇರೆಯವರ ಸಮಯವನ್ನು ನುಂಗುವುದಿಲ್ಲ, ನನ್ನ ಸಮಯವನ್ನು ನುಂಗಿದರೆ ಬಿಡುವುದಿಲ್ಲ. ಇದು 2 ನಿಮಿಷನೇ. ಇಷ್ಟೇ ಲಾಸ್ಟ್ ಹೇಳೋದಾದ್ರೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ ಇವುಗಳನ್ನ ಜೀವನದ ತಳಹದಿಯನ್ನಾಗಿಸಿಕೊಂಡು, ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ ಇವುಗಳನ್ನ ಜೀವನದ ತಳಹದಿಯನ್ನಾಗಿಸಿಕೊಂಡು, ಕಾಲ, ಕಾಯ, ಕಾಯಕ, ಕಾಸುಗಳನ್ನ ಪ್ರಜ್ಞಾಪೂರ್ವಕವಾಗಿ ಬಳಸಿಕೊಂಡು, ಆಲಸ್ಯ, ಅಸಡ್ಡೆ, ಸೋಮಾರಿತನ ಮುಂತಾದ ಋಣಾತ್ಮಕ ಮನೋಭಾವನೆಗಳನ್ನು ತೊರೆದು ಜೀವನದ ಮಹತ್ವವನ್ನು ಅರಿತುಕೊಂಡು ಸದಾ ಉತ್ಸಾಹ, ಉಲ್ಲಾಸ, ಲವಲವಿಕೆ, ಚಟುವಟಿಕೆಯಿಂದ ಇದ್ದು ಬದುಕನ್ನ ಸರಳ, ಸುಂದರ, ಸಾರ್ಥಕತೆಗೊಳಿಸುವುದಕ್ಕೆ ಕೆಲವು ಸರಳ ಸೂತ್ರಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕು ನಾವು ತಿಳ್ಕೊಂಡಷ್ಟು ಕಠಿಣವೇನೂ ಅಲ್ಲ. ಬದುಕು ತುಂಬಾ ಸರಳ, ಜೀವನ ಬಹಳ ಸುಂದರ. ಆದರೆ ನಮ್ಮ ಆಲೋಚನೆಗಳು, ನಮ್ಮ ಚಿಂತನೆಗಳು, ನಮ್ಮ ಆಶೆಗಳು, ನಮ್ಮ ಭಾವನೆಗಳು, ನಮ್ಮ ಯೋಜನೆಗಳು ಇವುಗಳಿಂದ ಏನಾಗಿದೆ ಅಂದ್ರೆ ಮನುಷ್ಯ ಗಾಳಿ ಪಡೆದ ದಾರವನ್ನ ಗಂಟು ಹಾಕೊಂಡಾಗೆ ಬದುಕನ್ನ ಸಂಕೀರ್ಣಗೊಳಿಸಿದ್ದಾನೆ. ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ, ನಾವು ತಿಳ್ಕೊಂಡಷ್ಟು ಸಂಸಾರ ಭಾರ ಇರಬಹುದು, ಸಂಸಾರ ಸಾಗರ ಇರಬಹುದು, ಆದರೆ ಜೀವನ ಯಾವತ್ತು ಭಾರ ಅಲ್ಲ, ಭಾರ ಅಲ್ಲ. ಜೀವನ ಇರುವುದೇ ಅದು ಸಂತೋಷ. ಆಯುಷಿನ ರೂಪದಲ್ಲಿ ಭಗವಂತನು ಕೊಟ್ಟಿರುವಂತಹ ಪ್ರತಿಯೊಂದು ಕ್ಷಣವನ್ನು ಈ ಸರ್ ಅವರ ಬುಕ್ಕಿನ ಪದವಿಯರು, ಆಯುಷಿನ ರೂಪದಲ್ಲಿ ಭಗವಂತನು ಕೊಟ್ಟಿರುವ ಜೀವನದ ಪ್ರತಿಯೊಂದು ಕ್ಷಣವನ್ನು ಸಂತೋಷದಿಂದ ನಾವು ಕಳೆಯುವುದೇ ನಮ್ಮ ಜೀವನದ ಆದ್ಯತೆ ಆಗಬೇಕು. ಕಷ್ಟ ಸುಖ ಯಾರಿಗಿಲ್ಲ?
ಮುಳ್ಳಿರದ ಹೂವಿದೆಯೇ ನೋವಿರದ ಬದುಕಿದೆಯೇ, ಮುಳ್ಳಿರದ ಹೂವಿದೆಯೇ ನೋವಿರದ ಬದುಕಿದೆಯೇ, ನೋವೆಂದು ಕುಂದಿದರೆ ನಾಳೆ ನಗೆಯಲ್ಲಿ ಕುಡಿದು ಬೇವಿನ ರಸವ ತೋರು ಸಂತಸ ಮಗದಿ ಸಂಯಮವೇ ನಿರ್ವಾಣ ಮುದ್ದು ರಾಮ ಅಂತ ಹೇಳ್ತಾರೆ. ಇದು ಎಲ್ಲಕ್ಕೂ ಒಂದೊಂದು ನಮಗೆ ಸಿಗುತ್ತೆ. ಆದ್ರಿಂದ ಕೊನೆಯದಾಗಿ ನನ್ನನ್ನ ಇಲ್ಲಿಗೆ ಗೌರವಪೂರ್ವಕವಾಗಿ ಕರೆದು, ನಾನು ಸನ್ಮಾನಕ್ಕೆ ಎಷ್ಟು ಅರ್ಹನೋ ಗೊತ್ತಿಲ್ಲ, ಗುರುತಿಸಿದವರ ವಿಶಾಲ ಮನಸ್ಸು ಮತ್ತು ಸತ್ರದಯಗಳಿಂದ ನನಗೊಂದು ನನ್ನ ಸಂಸ್ಥೆಯಲ್ಲಿ ಒಂದು ಸನ್ಮಾನ ಮಾಡಿದ್ದಾರೆ. ಆ ಸನ್ಮಾನಕ್ಕೆ ನಾನು ಕೃತಜ್ಞತೆಗೂ ಅವರು ಹೇಳ್ತಾರೆ ಏನು, ಹೊತ್ತಾರೆ ಎತ್ತೊಡನೆ ರಾತ್ರಿ ಮಲಗುವ ಮುನ್ನ, ಹೊತ್ತಾರೆ ಎತ್ತೊಡನೆ ರಾತ್ರಿ ಮಲಗುವ ಮುನ್ನ, ನೆನೆ ಮೊದಲು ಬಾಳಿನಲ್ಲಿ ಬೆಳಕ ತಂದವರ, ಅವರಿದ್ದ ದೋಣಿಯಲ್ಲಿ ಪಯಣ ನಿನ್ನದು ಎಂದು, ಅವರಿದ್ದ ದೋಣಿಯಲ್ಲಿ ಪಯಣ ನಿನ್ನದು ಎಂದು, ಶಿರವಾಗಿ ನಮಿಸುನೇ ಮುದ್ದು ರಾಮ. ಅನ್ನನಿತ್ತವರಾರೋ ಅರಿವನಿತ್ತವರಾರೋ, ನೆನೆಯವರ ಗೌರವದಿ ಉಸಿರಿರುವ ತನಕ, ಉಪಕಾರ ಸಂಸ್ಮರಣೆ ನೀತಿ ಮೊದಲನೇ ಪಾಠ, ನೆರವ ಮರೆಯಲಿರೋ ಮುದ್ದು ರಾಮ. ಇವರು ಕೃತಜ್ಞತೆ ಇದ್ದಾಗ ಮನುಷ್ಯನಿಗೆ ಅಹಂಕಾರ ಅನ್ನೋದು ಖಂಡಿತ ಬರಲ್ಲ. ಅಹಂಕಾರಕ್ಕೆ ಒಂದೇ ಮದ್ದು ಕೃತಜ್ಞತಾ ಮನೋಭಾವನೆಯನ್ನ ನಾವು ಬೆಳೆಸಿಕೊಳ್ಳೋದು. ಯಾಕಂತಂದ್ರೆ ಅಹಂಕಾರದಲ್ಲಿ ಏನಿದೆ, ಏನಿಲ್ಲ, ಯಾರಿರ್ಲಿ ಯಾರಿಲ್ಲದೆ ಹೋಗಿ ಪ್ರಪಂಚ ನಡೀತದೆ, ಹೌದಾ? ಮುನ್ನಡೆಯುವುದು ಲೋಕ ಯಾರಿರಲಿರದಿರಲಿ, ನೀ ಅಳಿದೆ ಎಂದೇನು ರವಿ ಮೂಡದೆಹನೆ, ಬೀಸದೆ ತಂಗಾಳಿ ಘಮಘಮಿಸದೆ ಹೂವು, ಕಾಲ ಕಾಯದು ನಿನಗೆ ಮುದ್ದು ರಾಮ. ಈ ರೀತಿಯ ಚಿಂತನೆಗಳಿಂದ ನಮ್ಮ ಚಿಂತನೆಯನ್ನು ಶ್ರೀಮಂತ ಮಾಡಿಕೊಂಡು ಮನೋಸ್ಥೈರ್ಯವನ್ನು ಬೆಳೆಸಿಕೊಂಡಾಗ ಖಂಡಿತ ಬದುಕು ನಮಗೇನಾಗುತ್ತೆ, ಬಂಗಾರವಾಗುತ್ತೆ ಅಂತ ಮಾತಿನೊಂದಿಗೆ ನನ್ನ ಮಾತನ್ನು ಕೇಳಿದ್ದಕ್ಕೆಲ್ಲ ಸಹಿಸಿಕೊಳ್ಳೋದಕ್ಕೆ ಧನ್ಯವಾದಗಳು.